ಹಸಿರು ಕ್ರಾಂತಿ ಅಧಿಕಾರ ದೇಶದ ಉಪ ಪ್ರಧಾನಿಗಳಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ನಾಯಕರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ವತಿಯಿಂದ ಕಲಬುರಗಿ ನಗರದಲ್ಲಿ ಏಪ್ರಿಲ್ 5ರಂದು ಬೆಳಗ್ಗೆ 12 ಗಂಟೆಗೆ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಡಾಕ್ಟರ್ ಬಾಬು ಜಗಜೀವನ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಸೇರಿದಂತೆ ಈ ಭಾಗದ ಅಜಾತ ಶತ್ರು ಮಾಜಿ ಸಚಿವರಾಗಿರುವಂಥ ನಮ್ಮೆಲ್ಲರ ಮಾದಿಗ ಸಮುದಾಯದ ಹಿರಿಯ ನಾಯಕರುವಂಥ ದಿವಂಗತ ಜಿ ರಾಮಕೃಷ್ಣ ಅವರ ವೇದಿಕೆಯ ಅಡಿಯಲ್ಲಿ ಈ ಒಂದು ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಾಕೃಷ್ಣ ಅವರು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲೂ ಕೂಡ ಈ ಭಾಗದಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ವಿಚಾರವಂತರು, ಚಿಂತಕರು ಮತ್ತು ನಟರದಂಥ ಮತ್ತು ಪ್ರಗತಿಪರ ಹೋರಾಟದಂಥ ಚೇತನ್ ಕುಮಾರ್ ಅಹಿಂಸ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನ್ಯಾಯವಾದಿಗಳಂಥ ಮೈಸೂರು ಅರುಣ್ ಕುಮಾರ್ ಅವರು ಮತ್ತು ಒಳ ಮೀಸಲಾತಿ ಹೋರಾಟದ ಮುಂಚೂಣಿ ಹೋರಾಟಗಾರರಾಗಿರುವಂಥ ನಮ್ಮ ಭಾಸ್ಕರ್ ಪ್ರಸಾದ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಲಬುರಗಿ ನಗರದಂಥ ಅನೇಕ ಮುಖಂಡರುಗಳು ಸೇರಿದಂತೆ ಇವತ್ತು ವಿಜಯಕುಮಾರ್ ಜಿ ರಾಮಕೃಷ್ಣ ಸಾಹೇಬರಾಗಿರ್ಬೋದು, ಬಸವರಾಜ್ ಮತ್ತಿಮೂಡವರಾಗಿರ್ಬೋದು, ಅಪ್ಪುಗೌಡರಾಗಿರ್ಬೋದು, ಮಾಲಿಕೆ ಗುತ್ತೇದಾರಾಗಿರ್ಬೋದು, ಎಂ.ಎ. ಪಾಟೀಲ್ ಅವರಾಗಿರ್ಬೋದು, ಬಿ.ಆರ್. ಪಾಟೀಲ್ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಅದೇ ರೀತಿಯಾಗಿ ಶರಣ್ ಪ್ರಕಾಶ್ ಪಾಟೀಲ್ ಜಿ ಅವರಾಗಿರ್ಬೋದು, ಎಲ್ಲರೂ ರಾಧಾಕೃಷ್ಣ ದೊಡ್ಡಮನಿಯವರಾಗಿರ್ಬೋದು, ಎಲ್ಲರೂ ಸೇರಿ ಒಳಗಂಟೆ ಇವತ್ತು ನಿಜವಾದಂಥ ಕಾರ್ಯಕ್ರಮವನ್ನು ಬಹುದಿನಗಳಿಂದ ನೆನಗುತ್ತಿಗೆ ಬಿದ್ದಿರುವಂಥ ಕಾರ್ಯಕ್ರಮ ಅಂದರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂದರೆ ಯಾರು, ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳೇನು ಅನ್ನೋದ್ರ ಬಗ್ಗೆ ಒಂದು ಬಹಿರಂಗ ಸಭೆಯನ್ನು ಭಾಳ ಅರ್ಥಪೂರ್ಣವಂಥ ಕಾರ್ಯಕ್ರಮವನ್ನು ಇವತ್ತು ಕಲಬುರಗಿ ನಗರದಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ. ಹಾಗಾಗಿ ಅಂದಿನ ಏಪ್ರಿಲ್ 5ರಂದು ಮಂದಾಕೃಷ್ಣ ಮಾದಿಗ ಅವರು ಕೂಡ ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಇವತ್ತು ಕಲಬುರಗಿದವರೇ ಆಗಿರುವಂಥ ಇವತ್ತು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿಯವರನ್ನ ಮತ್ತು ಮಂದಾಕೃಷ್ಣ ಮಾದಿಗರನ್ನು ಇವತ್ತು ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಅಮೃತಾಸ್ತದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಮಾದಿಗ ಸಮುದಾಯದ ಇಬ್ಬರ ಪ್ರಮುಖ ನಾಯಕರನ್ನು ಇವತ್ತು ಸತ್ಕರಿಸುವ ಮೂಲಕವಾಗಿ ಆ ಕಣ್ತುಂಬ ಅವರನ್ನು ಸನ್ಮಾನಿಸುವ ಮೂಲಕವಾಗಿ ಇವತ್ತು ಆ ನೋಡುವಂಥ ಭಾಗ್ಯ ಏನಿದೆಯಲ್ಲ ಆ ಕಾರ್ಯಕ್ರಮಕ್ಕೆ ಬರುವ ಮೂಲಕವಾಗಿ ಅವರೆಲ್ಲರೂ ಕೂಡ ಕಣ್ತುಂಬ ಅವರ ಸನ್ಮಾನ ನೋಡಿದ್ರೆ ಸಾಕು. ಇವತ್ತು ಒಳ ಮೀಸಲಾತಿ ಹೋರಾಟದ ಬೆಂಕಿ ಏನಿದೆ ಆ ಬೆಂಕಿಗೆ ಇವತ್ತು ಮಂದಾಕೃಷ್ಣ ಮಾದಿಗ ಅವರು ಇಡೀ ದೇಶದಲ್ಲಿ ಓಡಾಟ ಮಾಡಿ ಸುಪ್ರೀಂ ಕೋರ್ಟ್ದಲ್ಲಿ ಹೋರಾಟ ಮಾಡಿ ಇವತ್ತು ನಮಗೆ ನ್ಯಾಯವನ್ನು ಕೊಡಿಸಿದ್ದಾರೆ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆಗೆ ಅವರ ಮೇಲೆ ಅವರ ಈ ನಡಿ ಏನು ಹಾಕಿದ್ದಾರೆ, ಅವರೇನು ನಿರ್ಧಾರ ಇದೆ ಆ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಅದಕ್ಕೆ ಹಿಂದೇಡಾಗ್ತಾ ಇದೆ. ಅದ್ರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಯಶಸ್ವಿಗಾಗಿ ಇವತ್ತು ಅಫ್ಜಲ್ಪುರ್ಗೆ ಆಗಮಿಸಿದ್ದೇವೆ. ಎಲ್ಲ ಅಫ್ಜಲ್ಪುರ್ ಜನತೆ ಇವತ್ತು ಮಾದಿಗ ಸಮುದಾಯದ ಎಲ್ಲ ಕುಲ ಬಾಂಧವರು ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕನ್ನುವಂಥ ಮನವಿ ಜೊತೆಯಲ್ಲಿ ಮತ್ತೊಂದು ವಿಷಯ ಏನಂದರೆ ರಾಜ್ಯ ಸರ್ಕಾರ ಸಂಪುಟದ ವಿಶೇಷ ಸಭೆಯನ್ನು 27ರಂದು ಏನು ಕರೆದಿದ್ದಾರೆ. ಯಾವುದೇ ಒಂದು ಒತ್ತಡಕ್ಕೆ ಮಣಿಲಾರದೆ ಮಾದಿಗ ಸಮುದಾಯ ಇವತ್ತು ಪರವಾಗಿ ತಾವು ಅದನ್ನು ನಿಲುವನ್ನು ಆ ನಿರ್ಧಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳು ನಿಲುವನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥ ಮನವಿ ಜೊತೆಯಲ್ಲಿ ಕೂಡ ನಿನ್ನೆ ತಾನೇ ಬೀದರ್ದಲ್ಲಿ ಇವತ್ತು ಯಾರೋ ಒಬ್ಬರು ಬಂದು ಇವತ್ತು ಸಿಂಧೆ ಅನ್ನುವಂಥ ಮಹಾರಾಷ್ಟ್ರದ ಒಬ್ಬ ವ್ಯಕ್ತಿ ಆಗಮಿಸಿ ಇವತ್ತು ಮಂದಾಕೃಷ್ಣ ಮಾದಿಗ ಅವರ ಬಗ್ಗೆ ಅವಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಯಾಕಂದರೆ ಮಂದಾಕೃಷ್ಣ ಮಾದಿಗ ಇವತ್ತು ಒಂದು ಸತ್ಯದ ಹೋರಾಟವನ್ನು, ನ್ಯಾಯದ ಹೋರಾಟವನ್ನು ಮಾಡೋ ಮೂಲಕವಾಗಿ ನಮಗೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸೋಂಥ ಮಹಾಪುರುಷರು ಅವರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ. ಕೂಡಲೇ ಆ ಸಿಂಧೆ ಅವರು ಕರ್ನಾಟಕ ರಾಜ್ಯದಿಂದ ಅವರಿಗೆ ಗಡೀಪಾರು ಮಾಡಬೇಕು. ಈ ರೀತಿ ಹೋರಾಟವನ್ನು ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಥ ವ್ಯಕ್ತಿಗಳನ್ನು ಅವಹೇಳಿಕೆ ನೀಡುವಂಥ ಯಾರೇ ಆದರೂ ಕೂಡ ಅವರನ್ನು ಕೂಡಲೇ ಬಂಧಿಸಬೇಕಂತೇಳಿ ನಾನು ಕಲಬುರಗಿದಿಂದ ಇವತ್ತು ಅಫ್ಜಲ್ಪುರದ ಮೂಲಕವಾಗಿ ಇವತ್ತು ಬಾಬು ಜಗಜೀವನ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷನಾಗಿ ಮಂಜುನಾಥ್ ನಾಯಕರನ್ನು ಆಗ್ರಹ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾರೆ.